ಹಾಯ್, ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ವಿಷಯ ನಿಮಗೆ ಇದು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ವಿಷಯವನ್ನ ಕರೆಕ್ಟ್ ಆಗಿ ಕೇಳಿ. ವಿಷಯ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಸೀಟ್ ಆಗಿರೋದು ಅಥವಾ ಜನರಲ್ ಸೀಟ್ ಏನಿರುತ್ತೆ ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ 1 lakh ಪ್ಲಸ್ ಏನು ಫೀಸ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅದನ್ನ ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಿದವರಿಗೂ ಕೂಡ 750 ಫೀಸ್ ತೋರಿಸ್ತಾ ಇದೆ. ಅಂದ್ರೆ ಅವ್ರು ಫೀಸ್ ಅನ್ನ ಪೇ ಮಾಡಿದ್ದಾರೆ, ಬಟ್ ಅವ್ರೀಗ ಚೆಕ್ ಮಾಡೋದಕ್ಕೆ ಹೋದಾಗ ಅಡ್ಮಿಷನ್ ಆರ್ಡರ್ ಒಳಗಡೆ ಫೀಸ್ ಅನ್ನ ಪೇ ಮಾಡಿರೋದು 750 ಅಂತ ತೋರಿಸ್ತಾ ಇದೆ, ಬಟ್ ಅವರು ಪೇ ಮಾಡೋದು 1 lakh ಪ್ಲಸ್. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ವೇಟ್ ಮಾಡಿ. ಅಂದ್ರೆ ಈಗ ಬೇರೆ ಕೆಟಗರಿ ವಿದ್ಯಾರ್ಥಿಗಳಿಗೂ ಕೂಡ ಈಗ SC ಮತ್ತು ST ಕೆಟಗರಿ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇ ಮಾಡೋದು 750 ಇರುತ್ತೆ. ಓಕೆನಾ? ಅದೇ ಫೀಸ್ ಅನ್ನ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು ಕೂಡ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದೆ. ಇದು ವೆಬ್ಸೈಟ್ ಎರರ್ ಇಂದ. ಅದನ್ನ ಸರಿ ಮಾಡ್ತಾರೆ, ಮುಂದೆ ಕೆಲವು ಗಂಟೆಗಳಲ್ಲಿ ಸರಿ ಆಗತ್ತೆ. ಬಟ್ ಆ ಮುಂದಿನ ಕೆಲವು ಗಂಟೆಗಳು ಏನಿರುತ್ತೆ 2 to 3 hours ಅದ್ರೊಳಗಡೆ ವಿದ್ಯಾರ್ಥಿಗಳಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಮಾಡ್ತಾ ಇರೋದು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅಂದ್ರೆ ನೀವು SC ST ಬಿಟ್ಟು ಬೇರೆ ಕೆಟಗರಿ ವಿದ್ಯಾರ್ಥಿಗಳಾಗಿದ್ರೆ ನೀವು ಎಷ್ಟು ಫೀಸ್ ಅನ್ನ ಪೇ ಮಾಡೋದಿರುತ್ತೆ, ನಿಮ್ಗೆ ಆಲ್ರೆಡಿ ಈ ಹಿಂದೆ ತೋರಿಸಿದ್ದು ಅದು ಆಕ್ಚುಯಲ್ ಫೀಸ್ 1 lakh ಪ್ಲಸ್ ಏನಿರುತ್ತೆ ಅದು ಆಕ್ಚುಯಲ್ ಫೀಸ್. SNQ ಕೋಟ್ ಆಗಿದ್ರೆ 37,000 ಆ ರೀತಿ ಫೀಸ್ ಇರುತ್ತೆ, ಅದು ಆಕ್ಚುಯಲ್ ಫೀಸ್. ಸೊ ಅದನ್ನ ನೀವು ಪೇ ಮಾಡಬೇಕಾಗತ್ತೆ. ಅದೇ ನಿಮ್ಮ ಏನು ಚಲನ್ ಬ್ಯಾಂಕ್ ಚಲನ್ ಬರುತ್ತೆ, ಅದನ್ನ ಪೇ ಮಾಡಿ. ಈಗ ಅಕಸ್ಮಾತ್ 750 ಅಂತ ಬರ್ತಾ ಇದೆ, ಅರೆ ಕಡಿಮೆ ಫೀಸಿಗೆ ಆಗುತ್ತೆ ಅಂತ ಪೇ ಮಾಡ್ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಈಗ ನೀವು ಅದನ್ನ ಪೇ ಮಾಡಿದ್ರೆ ಮುಂದೆ ಒಂದು 2 to 3 hours ಅಲ್ಲಿ ಅವರು ಅಪ್ಡೇಟ್ ಮಾಡಿದಂತ ಅಂದ್ರೆ ಸರಿ ಮಾಡಿದಂತ ವೆಬ್ಸೈಟ್ ಅಲ್ಲಿ ಇಂತಿಷ್ಟು ಫೀಸ್ ಪೆಂಡಿಂಗ್ ಇದೆ ಅಂತ ಬರುತ್ತೆ. ಅದಕ್ಕೋಸ್ಕರ ಅದು ಸರಿ ಆದ್ಮೇಲೆ ಬ್ಯಾಂಕ್ ಚಲನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಫೀಸ್ ಅನ್ನ ಪೇ ಮಾಡ್ತೀರಾ. ಕರೆಕ್ಟ್ ಆದ್ಮೇಲೆ ಅಂದ್ರೆ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಾಗಿದೆ, ಅವ್ರೀಗ 1 lakh ಪ್ಲಸ್ ಫೀಸ್ ಪೇ ಮಾಡಿದ್ರು ಕೂಡ ಅವರಿಗೆ ಏನು 750 ಅಂತ ತೋರಿಸ್ತಾ ಇದೆ. ಅಂತಹ ವಿದ್ಯಾರ್ಥಿಗಳು ಸ್ವಲ್ಪ ಹೊತ್ತು ಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು 2 to 3 hours ಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆವಾಗ ಸರಿಯಾಗಿರುತ್ತೆ. ಅದನ್ನು ತೆಗೆದುಕೊಂಡು ಅಡ್ಮಿಷನ್ಗೆ ಹೋಗಿ. ನಂತರ ಇದೇ ವಿಷಯ ಆಗಿತ್ತು. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.